ಇವಾಗ ಪೌಡರ್ ನೋಡೋಣ ಸರ್ ಯಾವ ಕಡೆ ಸರ್ ಹಾಂ ಅಲ್ಲಿ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ. ಪ್ರಾಸೆಸ್ ಹೆಂಗೆ ಸರ್ ಸೊ ಅಲ್ಲಿಂದ ರಾ ಮಟೀರಿಯಲ್ ಫೀಡಿಂಗ್ ಮಾಡ್ತೀವಿ, ಅಲ್ಲಿಂದೆಲ್ಲ ಕ್ಲೀನಿಂಗ್ ಆಗಿ ಮೇನ್ ಮಷಿನರಿ ಏರಿಯಾಗೆ ಬರುತ್ತೆ. ಅಲ್ಲಿ ಫಸ್ಟ್ ಕಟಿಂಗ್ ಆಗಿ ಆಮೇಲೆ ಇಲ್ಲೆಲ್ಲ ಫೈನಲ್ ಕಟಿಂಗ್ ಆಗಿ ನಮಗೆ ಸೀವರಿಂದ ಸೀವರಲ್ಲೆಲ್ಲ ಒಂದ್ಸರಿ ಪ್ರಾಸೆಸ್ ಆಗಿ ಆಮೇಲೆ ನಮ್ಮ ಬ್ಲೆಂಡರಿಗೆ ಬರುತ್ತೆ. ಬ್ಲೆಂಡರಿಂದ ನಾವು 2 ಟನ್ಸ್ ಇದೆ. ಅದು 2 ಟನ್ಸ್ ಅಂದರೆ ನಮಗೆ 1.5 hour 2 hour ಬೇಕು ಫಿಲಪ್ ಆಗಿ. ಅದಕ್ಕೆ ಫುಲ್ ಕಂಪ್ಲೀಟ್ ಆದಮೇಲೆ ಒಂದ್ಸರಿ ಒಂದು 2 hours ಒಂದ್ಸರಿ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಆ ಥರ ಕಂಟಿನ್ಯೂಸ್ಲಿ ಪ್ರೊಸೆಸ್ ಇರುತ್ತೆ. ಮೇನ್ ಅದು ಫೀಡಿಂಗ್ ಏರಿಯಾ ಇದೆಯಲ್ಲ, ಆ ಫೀಡಿಂಗ್ ಏರಿಯಾದಲ್ಲೇ ಡಸ್ಟ್ ಕಲೆಕ್ಟರು ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಅಲ್ಲೇ ಆಗೋದು. ಅಲ್ಲೇ ಆಗಿ ಸ್ವಲ್ಪ ಕಾಮನಾಗಿ ಇದು ಡಸ್ಟ್ಗಳು ಎಲ್ಲ ಇದ್ದೇ ಇರುತ್ತೆ. ಅಲ್ಲೆಲ್ಲ ಕ್ಲೀನಾಗಿ ಪ್ರೋಸೆಸ್ ಆಗಿ ಈ ಸೈಡಿಂದ ಎಲ್ಲ ಪೌಡ್ರಿಂಗ್ ಇದ್ದು ಮಷಿನರಿ ಎಲ್ಲ ಇದೆ, ಮತ್ತು ಪೌಡ್ರಿಂಗು ಮತ್ತು ಪ್ಯಾಕಿಂಗ್ ಎಲ್ಲ ಇಲ್ಲೇ. ಇಷ್ಟೊಂದು ಪೌಡರ್ ಆಗಿದೆ ಇವಾಗ. ಈ ಥರದ್ದೆಲ್ಲ ಎಷ್ಟು ಸರ್ ಪೌಡರ್ ಮಾಡ್ತೀರಾ? ದಿನಕ್ಕೆ ನಾವು ಡೇ ಆ್ಯಂಡ್ ನೈಟು ಒಂದು 30-35 ಟನ್ಸ್ ರೆಡಿ ಆಗುತ್ತೆ. ಈ ರೀತಿ ಕಂಪ್ಲೀಟ್ ಪ್ಯಾಕಿಂಗ್ ಈ ಥರ ಎಲ್ಲ ಎಲ್ಲೂ ಡ್ಯಾಮೇಜ್ ಆಗಲ್ಲ. ಇದು ಸೀಲಿಂಗ್ ಮಾಡ್ತೀವಿ. ಓಕೆ, ಸೀಲಿಂಗ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಮಿನಿಮಮ್ ಎಷ್ಟು ಕೆಜಿ ಇದು? ಅದು ನಮ್ಮ ಕಸ್ಟಮರ್ ಮೇಲೆ 10 kg ಇಂದ 50 kg 60 kg ಪ್ಯಾಕಿಂಗ್ ಮಾಡ್ತೀವಿ. 10 kg ಇರುತ್ತೆ, 15, 20, 30, 40, 50 ಈ ಥರ ಎಲ್ಲ ಇರುತ್ತೆ. ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಪ್ಯಾಕಿಂಗ್ ಮಾಡಿಕೊಡ್ತೀವಿ.